ಅವರು ನಿಧನರಾಗಿದ್ದಾರೆ. ನಮ್ಮ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಶಿಕ್ಷಣಕ್ಕೆ ಭಾಳ ಹೊತ್ತನ್ನು ಕೊಟ್ಟಿರ್ತಕ್ಕಂಥವ್ರು, ಸಂಸ್ಕೃತಿಗೆ ಭಾಳ ಹೊತ್ತನ್ನು ಕೊಟ್ಟಿರ್ತಕ್ಕಂಥವ್ರು, ಧರ್ಮ ವಿಚಾರ ಇವುಗಳಿಗೆ ಭಾಳ ಹೊತ್ತನ್ನು ಕೊಟ್ಟಿರ್ತಕ್ಕಂಥ ಭಾಳ ಹಿರಿಯ ಶಾಸಕ, ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ಅವರು ಇವತ್ತು ವಿಧಿವಶರಾಗಿದ್ದಾರೆ. ನಾನು ಹೈಸ್ಕೂಲ್ಗೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಸಗೋಡು, ಜಗಳೂರು ತಾಲೂಕು ಹಸಗೋಡು, ಶಾಮನೂರು ಶಿವಶಂಕರಪ್ಪ ಅಂತೇಳಿದರೆ ದಾವಣಗೆರೆ ಜಿಲ್ಲೆಯಲ್ಲಿ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಮನೆ ಮಾತು ಮತ್ತು ಇಡೀ ರಾಜ್ಯಕ್ಕೆ ಭಾಳ ಚಿರಪರಿಚಿತವಾಗಿರ್ತಕ್ಕಂಥ ಭಾಳ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪ ಅವರು. ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಟ್ಟಿರ್ತಕ್ಕಂಥವ್ರು, ಲಕ್ಷಾಂತರ ಜನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗೋ ಥರ ಮಾಡಿರ್ತಕ್ಕಂಥವ್ರು. ರಾಜಕಾರಣದಲ್ಲೂ ಕೂಡ ಅವರು ಪುರಸಭಾ ಸದಸ್ಯರಾಗಿ, ದಾವಣಗೆರೆ ಪುರಸಭಾ ಸದಸ್ಯರಾಗಿ ರಾಜಕಾರಣಕ್ಕೆ ಜಾಯಿನ್ ಆಗಿರ್ತಕ್ಕಂಥವ್ರು. 1969ರಲ್ಲಿನೇ ಅವರು ಪುರಸಭಾ ಸದಸ್ಯರಾಗಿ ರಾಜಕೀಯವನ್ನು ಪ್ರವೇಶ ಮಾಡಿರ್ತಕ್ಕಂಥವ್ರು. ಅಂಥ ಒಬ್ಬ ಹಿರಿಯ ರಾಜಕಾರಣಿ 6 ಬಾರಿ MLA ಆಗಿ, 1 ಬಾರಿ MP ಆಗಿ ಸಾಕಷ್ಟು ರಾಜಕೀಯದಲ್ಲಿ ಭಾಳ ಯಶಸ್ವಿ ಸಾರ್ಥಕ ವರ್ಷಗಳನ್ನು ಕಳೆದಿರ್ತಕ್ಕಂಥ ಭಾಳ ಹಿರಿಯ ರಾಜಕಾರಣಿ. ಅವರ ಮಗ ಇವತ್ತು ಸಚಿವರಿದ್ದಾರೆ. ಅವ್ರ ಮಗ ಬಕ್ಕೇಶ್ ಅಂಥೇಳಿ ಜಿಲ್ಲಾ ಪರಿಷತ್ ಅಧ್ಯಕ್ಷರು ಕೂಡ ಇದ್ದರು. ಹೀಗೆ ಭಾಳ ಹಿರಿಯ ರಾಜಕಾರಣಿ ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಮತ್ತು ವಿಶೇಷವಾಗಿ ಅವ್ರ ಬಗ್ಗೆ ಹೇಳೋದಾದರೆ, ಈ ಲಿಂಗಾಯತ ಮತ್ತು ವೀರಶೈವ ಈ ವಿಚಾರದಲ್ಲಿ ಏನು ಒಂದು ರೀತಿ ಹಿಂದೂ ಧರ್ಮಕ್ಕೆ ಒಂದು ಭಾಳ ದೊಡ್ಡ ಆಘಾತ ಆಗ್ತಾ ಇರ್ತಕ್ಕಂಥ ಸುದ್ದಿಯನ್ನು ನಾವೀಗ ಸುಮಾರು ದಿನಗಳಿಂದ, ವರ್ಷಗಳಿಂದ ಕೇಳ್ತಾ ಬರ್ತಾ ಇದ್ವಿ. ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದಿಂದ ಇದು ಪ್ರತ್ಯೇಕಗೊಳ್ಳಬಾರ್ದು ಅಂಥೇಳಿ ಸ್ಟ್ಯಾಂಡನ್ನು ತೆಗೆದುಕೊಂಡು, ನಿರ್ಧಾರವನ್ನು ತೆಗೆದುಕೊಂಡು ಅದಕ್ಕೆ ಬದ್ಧರಾಗಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದರೆ ಮಾನ್ಯ ಶಾಮನೂರು ಶಿವಶಂಕರಪ್ಪ ಅವರು. ಹಾಗಾಗಿ ಇವತ್ತು ನಮ್ಮ ನಾಡನ್ನು ಅಗಲಿದ್ದಾರೆ. ಅವರ ಕುಟುಂಬಕ್ಕಂತೂ ಭಾಳ ದೊಡ್ಡ ಆಘಾತ ಆಗಿರುತ್ತೆ. ಹಾಗಾಗಿ ಭಗವಂತ ಅವರ ಕುಟುಂಬಕ್ಕೆ ಆಗಿರ್ತಕ್ಕಂಥ ಮತ್ತು ಅವರ ಬಂಧುಗಳಿಗೆ ಆಗಿರ್ತಕ್ಕಂಥ ಆಘಾತವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ. ಮತ್ತು ಇಡೀ ನಾಡಿಗೆ ಅವರ ಮಾರ್ಗದರ್ಶನ ಸಿಕ್ಕಿದೆ. 95-96 ವರ್ಷ ಅಂತೇಳಿದರೆ ಭಾಳ ದೊಡ್ಡ ಸಾರ್ಥಕ ಯಶಸ್ವಿ ಜೀವನವನ್ನು ನಡೆಸಿರ್ತಕ್ಕಂಥವ್ರು. ಭಗವಂತ ಅವರಿಗೆ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ.